बेंगलुरु में सड़कों, फुटपाथ्स और अवामी मकामात पर खड़ी लावारिस गाड़ियों पर कार्रवाई का आगाज कर दिया गया है। ग्रेटर बेंगलुरु अथॉरिटी ने बेंगलुरु ट्रैफिक पुलिस के ताउन से खुसूसी मुहिम शुरू कर दी है, जिसका मकसद अवामी मकामात से लावारिस गाड़ियों को हटाना और पैदल चलने वालों के लिए महफूज और कुशादा फुटपाथ फराहम करना है। हुक्काम के मुताबिक जिन गाड़ियों को लावारिस करार दिया गया है, उन पर पहले 7 दिन का नोटिस चस्पा किया जा रहा है। अगर मुकर्ररा मुद्दत के अंदर गाड़ी का मालिक सामने नहीं आता या गाड़ी नहीं हटाई जाती तो क्लैंप किया जाएगा, जिसके बाद गाड़ी को सरकारी तहवील में लेकर जब्त किया जाएगा। इस मुहिम के तहत शिवाजी नगर में शिफा हॉस्पिटल के करीब क्वींस रोड सिग्नल के अतराफ मौजूद कई लावारिस गाड़ियों को हटा दिया गया है। हुक्काम का कहना है कि ये कार्रवाई रियासती हुकूमत की सेफ फुटपाथ कैंपेन का हिस्सा है, जिसके ज़रिए फुटपाथों को तजावुज़ात और रुकावटों से पाक करना, पैदल चलने वालों की हिफाजत को यकीनी बनाना है और शहर में आमद व रफ्त को मज़ीद आसान बनाना है। GBA ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಜಂಟಿಯಾಗಿ ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಬಿಟ್ಟಿದ್ದಾರೆ, ಅಂದರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸು, ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆಯೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತು ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡಿಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆಯೇ ಇದನ್ನು ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈ ಬೀಡಾಡಿ ಗಾಡಿಗಳನ್ನು ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸು ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂಥದ್ದನ್ನು ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ಅಂತ ಗುರುತಿಸಿರುವಂಥ ವೆಹಿಕಲ್ಸನ್ನ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸನ್ನು ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ GBA, ಕಾರ್ಪೊರೇಷನ್ಸು ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸನ್ನು ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವು ಒಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದರೆ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ಟೋಯಿಂಗ್ ಮಾಡಿದ ಮೇಲೆ ಅದಾದ ನಂತರನೂ ಕೂಡ ಅವ್ರಿಗೆ ಸಮಯ ಇರುತ್ತೆ, ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಲ್ಟಿ ಕಟ್ಬಿಟ್ಟು ಗಾಡಿಯನ್ನು ತಗೊಳ್ಬೋದು. ಇಲ್ಲ ಅಂತೇಳಿದ್ರೆ ಟೋಯಿಂಗ್ ಮಾಡಿದ ಮೇಲೆ ನಾವು ಅದನ್ನು ಪೇಪರಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನು ಆಕ್ಷನ್ ಮಾಡ್ತೇವೆ. ಅದನ್ನೇ ಆಕ್ಷನಲ್ಲಿ ಯಾರು ಬೇಕೋ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಆಕ್ಷನಲ್ಲಿ ಕೊಂಡ್ಕೊಳ್ಬೋದು. ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯಿಂದ ಇವತ್ತು ಆರಂಭ ಮಾಡಿದ್ದೇವೆ. ಇವತ್ತು ನೋಟಿಸನ್ನು ಅಂಟಿಸಿ ಆ ವೀಲ್ಗೆ ನಾವು ಲಾಕನ್ನು ಹಾಕಿದ್ದೇವೆ. ಅವರು ಗಾಡಿಯನ್ನು ತೆರವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೇನೆ. ಇದು ಪದೇ ಪದೇ ಇಲ್ಲಿಂದ ತೆಗೆದುಬಿಟ್ಟು ಹೋಗಿ ಇನ್ನೊಂದು ಕಡೆ ಹಾಕಿದರೆ ಅಂಥವುಗಳನ್ನ ಗುರುತಿಸಿ ಅವಕ್ಕೆ ಸ್ವಲ್ಪ ಸಿವಿಯರ್ ಪೆನಲ್ಟಿ ಹಾಕೋದಕ್ಕೂ ಕೂಡ ಒಂದು ದಾರಿಯನ್ನು ಹುಡುಕಬೇಕು ಅಂತ ಹೇಳಿದ್ದೇನೆ. ಯಾಕಂದರೆ ಭಾಳ ಸಲೀಸು ಇಲ್ಲಿ 1000 ರೂಪಾಯಿ ಕಟ್ಬಿಟ್ಟು ತೊಗೊಂಡೋಗಿ ಇನ್ನೊಂದು ಜಾಗದಲ್ಲಿ ಬಿಟ್ಕೊಳ್ಳೋದು. ಸೊ ಯಾರು ರಿಪೀಟೆಡ್ ಅಫೆಂಡರ್ಸ್ ಇರ್ತಾರೆ ಅವ್ರಿಗೆ ಸಿವಿಯರ್ ಪೆನಲ್ಟಿಯನ್ನು ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇನೆ.
ನಮ್ಮ ಹತ್ರ 1581 ಗಾಡಿಗಳ ಪಟ್ಟಿ ಇದೆ, ಬಟ್ ಇದೇ ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ದು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ. ಆ ಅಸ್ತ್ರಮ್ ಆ್ಯಪ್ನಲ್ಲಿ ಸಾರ್ವಜನಿಕರು ಕೂಡ ಇಂತಹ ಬೀಡಾಡಿ ವಾಹನಗಳನ್ನು ಟ್ರಾಫಿಕ್ ಪೊಲೀಸ್ಗೆ ರಿಪೋರ್ಟ್ ಮಾಡಬಹುದು. ಅಸ್ತ್ರಮ್ ಆ್ಯಪ್ ಮುಖಾಂತರ ನಿಮಗೆ ಬೀಡಾಡಿ ಗಾಡಿ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಸರ್ಕಾರದ ಗಮನಕ್ಕೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪ್ ಮುಖಾಂತರ ತಗೊಂಡು ಬಂದರೆ ಅಲ್ಲೂ ಕೂಡ ನಾವು ಇದೇ ಕಾರ್ಯಾಚರಣೆಯನ್ನು ಮಾಡ್ತೇವೆ. ಅವ್ರಿಗೆ ನೋಟಿಸ್ ಅಂಟಿಸ್ತೇವೆ, ಆ ಗಾಡಿಗೆ 1 ವಾರ ಕಾದು ನೋಡ್ತೇವೆ. ಅವ್ರು 1 ವಾರದಲ್ಲಿ ರೀಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ್ನೂ ಕೂಡ ನಾವು ಟೋವಿಂಗ್ ಮಾಡ್ತೇವೆ. ಒಟ್ಟಾರೆ ಬ್ಯಾಂಗ್ಳೂರಲ್ಲಿ ಸುಧಾರಣೆ ಆಗಬೇಕು. ರಸ್ತೆ ಬದಿಗಳಲ್ಲಿ ಎಲ್ಲಂದರೆ ಅಲ್ಲಿ ಈ ಥರ ಗಾಡಿಗಳನ್ನು ಬಿಟ್ಬಿಟ್ಟು ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಪಾದಾಚಾರಿಗಳಿಗೆ ಆಗ್ತಕ್ಕಂಥ ಅಡಚಣೆಯನ್ನು ಕಡಿಮೆ ಮಾಡಬೇಕು. ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗಬೇಕು. ಮತ್ತು ಈ ಬೀಡಾಡಿ ಗಾಡಿಗಳು ಎಲ್ಲಂದರೆ ಅಲ್ಲಿ ಒಳ್ಳೆ ಗುಜರಿ ಥರ, ಕಸದ ಥರ ಬೆಂಗಳೂರಿನ ಒಂದು ವಾತಾವರಣವನ್ನು, ಆರೋಗ್ಯವನ್ನು ಕೆಡಿಸುವಂಥದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡಿದ್ದೇವೆ. ಸಾರ್ವಜನಿಕರು ಕೂಡ ನಮಗೆ ಗಮನಕ್ಕೆ ಇಲ್ಲದೆ ಇರುವಂಥ ಗಾಡಿಗಳನ್ನು ಅಸ್ತ್ರಮ್ ಆ್ಯಪ್ ಮುಖಾಂತರ ನಮಗೆ ಗಮನಕ್ಕೆ ತಗೊಂಡು ಬರಬೇಕು ಅಂತ ಮನವಿ ಮಾಡ್ತೇನೆ. ಮುಂದೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ಥರ ಗಾಡಿಗಳನ್ನು ಎಲ್ಲಂದರೆ ಅಲ್ಲಿ ರೋಡಲ್ಲಿ, ಫುಟ್ಪಾತಲ್ಲಿ ಬಿಡೋದು ದಯವಿಟ್ಟು ನೀವು ನಿಲ್ಲಿಸಬೇಕು. ಇದು ಹೇಗೇನು ಒಂದು ಕಠಿಣ ತೀರ್ಮಾನ. ಇದು ಯಾರಲ್ಲಿ ಬಿಟ್ಟಿದ್ದಾರೆ ಅವ್ರಿಗೆ ಬಹುಶಃ ಸಿಟ್ಟು ಬರ್ಬೋದು. ಆದರೆ ನೀವು ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಗಾಡಿಯನ್ನು, ಅಥವಾ ಎಲ್ಲಾದರೂ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ರೋಡ್ ಸಿಕ್ಕಿದೆ ಅಂತೇಳಿ ಎಲ್ಲಂದರೆ ಅಲ್ಲಿ ನೀವು ಗಾಡಿ ಬಿಸಾಕೋದಕ್ಕೆ, ರೋಡು ಏನೋ ಒಂಥರ ಗುಜರಿ ಜಾಗ ಅಲ್ಲ. ರೋಡು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಸ್ವತ್ತು. ಅದನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. Across Bangalore city, scores of vehicles have been abandoned on footpaths, on roads, and they have been left for months and years, where it is an eyesore to look at. Then there is garbage within that, and the safety of the pedestrians who need to use the footpaths, who need to use the roads, is affected, and it is some kind of accident prone environment we create. That's why the government today, under the minister Mr. Krishna Bairagowda, they have created a campaign where all the abandoned vehicles will be identified. Today we are sticking the sticker on that and clamping the vehicles, asking the owners to come and claim that within a week. If you fail to do so, we will tow that vehicles, we'll wait for 1 more week, and we'll then auction it. Right? Anybody who has abandoned their vehicles need to come, pay the fine, collect it and go. They cannot permanently, this is not, footpath is not somebody's private property. Main roads are not anybody's private property. These are public property. It belongs to everyone. Nobody can use this as their own and abandon their vehicles. So this drive is limited only to the abandoned vehicles, not for vehicles which stop and then move ahead.